ಆತ್ಮೀಯ ದಿನ್ನೂರು ಗ್ರಾಮದ ಎಲ್ಲ ಹಿರಿಯರಿಗೂ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಯೂತ್ಸ್ಗೆ ಮತ್ತು ನನ್ನ ಅಕ್ಕ ತಂಗಿಯರಿಗೆ ಶ್ರೀ ಬಂಡೆಕುಂಟೆ ಕಾಟೇರಮ್ಮ ದೇವಿ ದೇವಸ್ಥಾನದ ಅರ್ಚಕನಾದ ಆನಂದ್ ಕುಮಾರ್ ಆದ ನಾನು ತಮಗೆಲ್ಲ ನಮಸ್ಕಾರಗಳನ್ನು ಮಾಡ್ತಾ ಇವತ್ತು ನಾನು ತಮಗೆ ಏನು ವಿಚಾರ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೋಡಿ, ಶ್ರೀ ಬಂಡೆಕುಂಟೆ ಕಾಟೇರಮ್ಮ ದೇವಿ ದೇವಸ್ಥಾನದ ಆವರಣ ಎಷ್ಟು ಪ್ರಶಾಂತವಾಗಿ, ಎಷ್ಟು ಶುದ್ಧಿಯಾಗಿ, ತಾಯಿಯ ಒಂದು ಸನ್ನಿಧಿಯಲ್ಲಿ ಬಡವರಿಗೆ, SC STಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿ ಸರ್ಕಾರದ ಕಡೆಯಿಂದ ಇಲ್ಲಿ ಬಡ ಬಗ್ಗರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು 35 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಸಿರ್ತೀವಿ. ಅದು ಯಾರೇ ಆಗಿರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕರಿಸಿದ್ರು ಇದು ಊರಿಗಾಗಿ ಮಾಡಿರ್ತಕ್ಕಂಥ ವಿಚಾರ, ಊರಿಗಾಗಿ ಕಟ್ಟಿರ್ತಕ್ಕಂಥ ವಿಚಾರ. ಈ ಸಮುದಾಯ ಭವನ ನಿರ್ಮಾಣ ಆಗಿ ಸುಮಾರು ಒಂದು 2 ವರ್ಷಗಳ ಕಾಲ ಆಗಿದೆ. ಅಂದರೆ ಎಲ್ಲ ಥರನೂ ಈ ಸಮುದಾಯ ಭವನ ರೆಡಿಯಾಗಿ ಕರೆಂಟ್ ವ್ಯವಸ್ಥೆಯಿಂದ ಹಿಡ್ಕೊಂಡು, ನೀರಿನ ವ್ಯವಸ್ಥೆಯಿಂದ ಹಿಡ್ಕೊಂಡು, ನೀರಿನ ವ್ಯವಸ್ಥೆಗೆ ಒಂದು ಟ್ಯಾಂಕ್ ಕೂಡ ಮಾಡಿರ್ತೀವಿ. ಆ ಟ್ಯಾಂಕ್ ಮಾಡಿ ಈ ಸಮುದಾಯ ಭವನನ ಉದ್ಘಾಟನೆಗೆ ಎಲ್ಲನೂ ಸಿದ್ಧವಾಗಿರ್ತದೆ. ನಾನು ಇದ್ರ ಬಗ್ಗೆ ಮುಂಚೆನೂ ನಾನು ಈ ಗ್ರೂಪಲ್ಲಿ ಕೆಲವೊಂದು ವಿಚಾರಗಳನ್ನೆಲ್ಲ ನಾನು ಹಾಕಿದ್ದೀನಿ. ಈ ಸಮುದಾಯ ಉದ್ಘಾಟನೆಗೆ ಸಿದ್ಧವಾಗಿದ್ರೂ ಇವತ್ತಿನವರೆಗೂ ಇದನ್ನು ಉದ್ಘಾಟನೆ ಮಾಡಬೇಕು, ಉದ್ಘಾಟನೆ ಮಾಡಿ ಸಾರ್ವಜನಿಕರ ಅನುಕೂಲಕ್ಕೆ ಇದನ್ನು ಬಳಸ್ಕೊಬೇಕು, ಯಾವ ರೀತಿ ಇದನ್ನು ಬಳಸ್ಕೊಬೇಕು, ಇದು ಯಾರು ಇದರ ಒಂದು ಕೀ ಮತ್ತು ಇನ್ನೊಂದು ಮತ್ತೊಂದೆಲ್ಲ ಯಾರು ಕೈ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನೋಡಿ, ಯಾರೋ ಒಂದಷ್ಟು ಜನ ಅದು ಯಾರಿಗೂ ಗೊತ್ತಿಲ್ದಿರ ಇದು ಉದ್ಘಾಟನೆ ಕೂಡ ಆಗದೆ ಇವತ್ತು ಉದ್ಘಾಟನೆಗೆ ಸಿದ್ಧವಾಗಿದ್ರೂ ಉದ್ಘಾಟನೆ ಮಾಡಿಸ್ದೆ ಇಲ್ಲಿ ಕೆಲವೊಂದು ಬಡ ಬಗ್ಗರಿಗೆ ಅವ್ರ ಅನುಕೂಲಕ್ಕೆ ಕೊಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ಫಂಕ್ಷನ್ಗೆಲ್ಲ ಕೊಡ್ತಾಯಿದ್ದಾರೆ, ಎಲ್ಲ ಯೂಸ್ ಮಾಡ್ಕೊಂಡು ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ ಡಬ್ಬಗಳು, ಇನ್ನೊಂದು ಮತ್ತೊಂದು ಎಲ್ಲನೂ ಅದನ್ನೇ ಅಣ್ಣ ಹೇಳ್ತೀರ. ಮೀಡಿಯಾದಲ್ಲಿ ಏನಾರು ಹಾಕಿದ್ರೆ ಇದು ಅದನ್ನೇ ಹೇಳ್ತಾರೆ. ಮಾಡ್ಲಿ ಬಿಡೋಣ, ಮಾಡಬಾರ್ದ? ತಪ್ಪ ಅಂತ ಎತ್ತಾಗ್ಲಿ ರೀ, ಅದನ್ನ ತಾನೇ ನಾನು ಹೇಳ್ತಾ ಇದ್ದೀನಿ. ಇವಾಗ ಎಲ್ಲಿ ಕಳಿಸ್ಬಿಟ್ಟಿದ್ದೀನಿ ನಾನು, ಯಾಕೆ ಮಾಡಬಾರ್ದು? ನಾವೇನಿಲ್ಲ ಮನುಷ್ಯರಲ್ಲ ನಾವು, ಮತ್ತೆ ಎತ್ತಾಗ್ಲಿ ಬಿಡೋಣ. ಆಯ್ತು ಅಲ್ಲ ಅಣ್ಣ, ಇವಾಗ ಯಾವತ್ತಣ್ಣ ಆಗಿರೋ ಫಂಕ್ಷನ್ ಆಗಿರೋದು? 2 ದಿವಸ 3 ದಿವಸ ಬಿಟ್ರೆ ಇದು ದೇವಸ್ಥಾನ ಅಲ್ಲ. ಏನು ನೀನು ದೇವಸ್ಥಾನ ಅಂದ್ರೆ ಸಾಧ್ಯ ಇಲ್ಲ, ನೀನು ನಡ್ತಾ ಇರೋ ದೇವಸ್ಥಾನ ಏನ್ ನಾನು ನಡೆಸ್ತಾ ಇನ್ನೇನ್ ನಡೆಸ್ಬೇಕು ಹೇಳ್ರಿ? ತಪ್ಪ ಕಾರ್ಯಕ್ರಮ ಮಾಡೋರ ತಪ್ಪ ಎತ್ತಾಕ್ಲಿ ಬಿಡೋಣ, ಅದನ್ನೇ ಹೇಳ್ತಾ ಇರೋದು. ಆ ಕಡೆಯಿಂದ ಕೊನೆವರೆಗೆ ಎತ್ತಾಕೊಂಡು ನಿಮ್ಮ ಮಾತಾಡ್ಕೊಂಡ್ ಬರೋದ್ ನೀನು ತಪ್ಪ. ಏನಂತ ತಪ್ಪ ಹೇಳ್ರಿ? ಮಾಡ್ತಾ ಇರೋದ್ ನೀನು ತಪ್ಪು ಅಂತ 4 ಜನ ಹತ್ರ ಮಾತಾಡೋಣ ಬಿಡ್ರಿ. ನಾನು MLA ಸಾಹೇಬ್ರ ಹತ್ರ ಮಾತಾಡ್ಬಿಟ್ಟು ಬಂದು ಕಡಿಮೆ ರೇಟಲ್ಲಿ ಎಲ್ರಿಗೂ ನೀರು ಕೊಡ್ತಾ ಇದ್ರೆ ನೀನು ಮಾಡ್ತಾ ಇದ್ದೀರಾ? ನಾನೇನ್ ದಂಧೆ ಮಾಡಿದ್ದೀನಿ? ನಾನೆಲ್ಲ ಮಾತಾಡಿದ್ದೀನಿ ಎತ್ತ ಏನ್ ಸಾಟ ನೀವು ವಿಡಿಯೋ ಕವರೇಜ್ ಮಾಡಲ್ಲ ಓಡಾರೋಸ್ ನೀನು ಅಣ್ಣ. ನೋಡೋಣ, ಏನಾಯ್ತು ತರ್ಲೆ? ಏನಾಯ್ತು ಹೇಳ್ರಿ? ಏನಣ್ಣ ದೇವಸ್ಥಾನದ ಹತ್ರ ಯಾವ ಪೂಜಾರಿ ಕೆಲಸ ಕೊಟ್ಟ ನನ್ನ ಮಗನ್ ನಿನ್ಕ? ಯಾರು ಕೊಡ್ಲಿ, ಯಾರು ಕೊಡ್ತಾ ಇರ್ಲಿ, ವಿಡಿಯೋ ಕವರೇಜ್ ಏನ್ ತಪ್ಪೇನೋ? ಮತ್ತೆ ಅವ್ರು ಎತ್ತಾಕ್ತೀರ ಅಂತ ಹೇಳೋರಲ್ಲ, ಎತ್ತಾಗ್ಲ ಏನ್ ಈ ಶಿಕ್ಷೆ ಬೇಕಾ? ಏನ ಕೇಳೋ ಸಾಟಾರ ಅಷ್ಟು ಆಯ್ತು ಬಿಡು, ನಾನು ಎಲ್ಲಿ ಆಯ್ತು ಬಿಡು,
ನೀನ್ ಹೇಳಿದ್ದೆ ತಾನೆ, ನಿನ್ನ ಹತ್ರ ನಾನೇನ್ ಮಾತಾಡಿಲ್ಲ. ನೀನ್ ವಿಡಿಯೋ ಕವರೇಜ್ ಮಾಡಬೇಡ ಅಂತ ಹೇಳ್ತಾ ಮಾಡಬೇಡ ಅಂತ ಹೇಳಕ್ ನಿನ್ಗೆ ಹಕ್ಕಿಲ್ಲ. ನೀನ್ ಹಕ್ಕಿಲ್ಲ. ನೀನು ನಾ ಹಾಕ್ತಿವಿ. ಯಾಕೆ ನಾನ್ ಪಬ್ಲಿಕ್ ಅಲ್ಲ. ಅಪ್ಪನ ದೇವಸ್ಥಾನ ಇದು. ಯಾರ್ದನ ಆಗ್ಲಿ ಬಿಡು. ನಾನ್ ಹೇಳಿದಿನ ಊರ್ ಜಾಗ ಇದು. ನಾನ್ ಹೇಳಿದಿನ ನೀನ್ ಹೇಳ್ದಂಗ್ ಮಾಡಕ್ಕಾಗಲ್ಲ. ನೀನೇನ್ ಹೇಳ್ಬೇಡ. ನೀನೇನ್ ಸಾಟಾರಷ್ಟು ವಿಡಿಯೋ ಪಬ್ಲಿಕ್ ಅಣ್ಣ ಇದು. ನಾನು ದೇವಸ್ಥಾನ ಪೂಜಾರಿ ಮಾಡ್ತಾರಯ್ಯ. ಮಾಡ್ಲಿ ಬಿಡ. ಆಯ್ತು ಆಯ್ತು ಬಿಡು. ಆಯ್ತು ಬಿಡು. ಏನನ್ನಾಗ್ಲಿ ಬಿಡೋಣ. ಯಾಕೆ ಕಿತ್ತೋಗಿರೋಣ ಆಗ್ಲಿ ಬಿಡೋಣ. ನಿನ್ಗೆ ಯಾಕಣ ಹೋಗೋಣ. ನಾನು ನಿನ್ ಬಗ್ಗೆ ಕೇಳಿದ್ರ ಬರಲ್ಲ. ಬರಲ್ಲ. ದೇವಸ್ಥಾನ ಹಾಕೊಂಡು ಬೀಗ ಹಾಕೊಂಡು ಹೋಗ್ತೀಯ ನೀನು. ದೇವಸ್ಥಾನದ ಸಾರ್ವಜನಿಕರ ದೇವಸ್ಥಾನ ಅಲ್ಲ ಅದು. ಹೌದು. ಯಾಕೆ ಹಾಕೊಂಡು ಹೋಗ್ತೀಯ ನೀನು? ಏನ್ ಹಾಕೊಂಡು ಹೋಗ್ತಿದ್ರೆ ಏನ್ ಬೇಡ. ಬೇಡ ಬಿಡು, ತೆಗಿಯನ್ ಬಿಡು. ಏನು ಅಲ್ಲಿ ಬಂದು ಕಾತ್ಕೊಂಡು ಇರ್ಬೇಕು ಜನ ಅಲ್ಲ. ಯಾವಾಗ ಯಾವಾಗ ಕಾತ್ಕೊಂಡಿದ್ರು? ಜನ ಕಾತ್ಕೊಂಡಿದ್ರು ಗೊತ್ತಲ್ಲ. ಯಾವಾಗ ಕಾತ್ಕೊಂಡಿದ್ರು ನಿನಗ್ ಗೊತ್ತಾ? ಯಾವಾಗ ಯಾವಾಗ ಬರ್ಬೇಕು, ಯಾವಾಗ ಯಾವಾಗ ತೆಗಿಬೇಕು, ಯಾವ ಪೂಜೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಯ್ತಾ? ಅರ್ಥ ಆಯ್ತಾ? ಆಯ್ತು ಆಯ್ತು. ಓ ಪರವಾಗಿಲ್ಲ. ಪ್ರೂವ್ ಮಾಡ್ಬೇಕು ನೀನು. ಅರ್ಥ ಆಯ್ತಾ? ನೀನ್ ಪ್ರೂವ್ ಮಾಡ್ಬಿಟ್ಟು ಆಮೇಲೆ ತೋರಿಸ್ಬೇಕು. ಆಯ್ತು, ನೀನ್ ಪ್ರೂವ್ ಮಾಡಿ ಆಮೇಲೆ ತೋರಿಸು, ಆಮೇಲೆ ಮಾತಾಡ್ತೀರಿ. ಅರ್ಥ ಆಯ್ತಾ? ನೀನು ಪ್ರೂವ್ ಮಾಡ್ಬೇಕು ಇವೆಲ್ಲ. ಹಾ ಹೌದಪ್ಪ. ಆಯ್ತು. ಯಾವತ್ತು? ಒಳಗಡೆ ಮುಂಜಿ ಆಗೈತೆ. ಹೌದು. ದೇವಸ್ಥಾನ ಓಪನ್ ಆಗಿಲ್ಲ. ಹೌದು. ಓಪನ್ ಆಗಿಲ್ಲ. ಏನ್ ಕೇಳ್ಬಾರ್ದಾ? ನೀನು ಒಳಗಡೆ ಮಾಂಸ ತಿನ್ಬಾರ್ದು ದೇವಸ್ಥಾನದ ಒಳಗಡೆ. ಎಲ್ಲೇ ನೀನು ಎತ್ಕೊಂಡು ಒಳಗಡೆ ದೇವಸ್ಥಾನದಲ್ಲಿ ಮಾಂಸ ತಿನ್. ಏನಕ್ಕೆ ತಿಂತೆ? ನಮಗ್ ಮನೆ ಗತಿ ಇಲ್ಲ. ನಮಗ್ ಮನೆ ಗತಿ ಇಲ್ಲ. ನಮಗ್ ಮನೆ ಗತಿ ಇಲ್ಲ. ನಮಗ್ ಮಠ ಗತಿ ಇಲ್ಲ. ನಾನು ನೋಡಿದ್ದೀನಿ ಮುಚ್ಚ. ಅಲ್ಲ ನಮಗ್ ಮನೆ ಗತಿ ಇಲ್ಲ. ನೀನ್ ಹೆಂಗಾಗ್ದೆ ವಿಡಿಯೋ ಕವರೇಜ್ ಅಲ್ಲಿ ಒಳಗಡೆ ಮಟನ್ ತಿಂತಾರೆ, ಮಾಂಸ ತಿಂತಾವು ತಿನ್ನೋದೆ. ಇದ್ರಲ್ಲಿ ಯಾವಾಗ ಹಾಕಿದೀನಿ? ಇದ್ರಲ್ಲಿ ಅದಕ್ಕೇನೆ ಮಾಡಿರೋದು. ಆಯ್ತು ಮಾಡ್ಸು. ನಾ ಬೇಡ ಅಂತ ಹೇಳಲ್ಲ. ಅರ್ಥ ಆಯ್ತಾ? ನಿನ್ನ ಯಾವತ್ತಾನ ನಾವ್ ಯಾವತ್ತಾನ ಬಂದ್ ಕೇಳಿದ್ದೀನ? ಅಣ್ಣ ಒಳ್ಳೆ ರೀತಿಯಿಂದ ನಡ್ಕೋ. ಓ 10 ಜನಕ್ಕೆ ಇವತ್ತ ಕರ್ಸನ. ಒಳ್ಳೆ ರೀತಿಯಲ್ಲಿ ಮಾಡಿದೀವೋ? ಒಳ್ಳೆ ರೀತಿಯಲ್ಲಿ ಮಾಡಿದೀವೋ ತಪ್ಪು ರೀತಿಯಲ್ಲಿ ಮಾಡಿದೀವೋ? 10 ಜನ ಕರ್ಸನ. ಮಾತಾಡಿ ಖುದ್ದಾಗಿ ಸರ್ ನಮ್ಗೆ ನೀರು ಅಭಾವ. ಆಯ್ತು ಕರ್ಕೊಂಬಂದಿಯ. ನಾನ್ ಮಾಡಿದ್ನ? ನೀನ್ ಹೇಳಿದ್ಯಲ್ಲ. ನಾನ್ ಮಾಡಿದ್ನ? ಯಾರು ವಿಡಿಯೋ ಮಾಡಾಕಿ? ನೀನೇ ವಿಡಿಯೋ ಮಾಡಾಕಿ. ವಿಡಿಯೋ ಮಾಡಾಕಿದ್ದ ಯಾರು? ನಾನು ಹೋಗಿದ್ನ? ಇನ್ನಾರು ಅವ್ರು ವಿಡಿಯೋ ಮಾಡ್ದವ್ನ ಕರೆಸ್ತೀನಿ. ಅವ್ರು ಎ.ವಿ. ಮಂಜುನವ್ರನ್ನ ಕರೆಸ್ತೀನಿ. ಇದೇ ಮಾತು ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಇವತ್ತು ಮಾತಾಡೋಣ. ಯಾಕೆ ನಾ ಸ್ಟಾರ್ಟಿಂಗ್ ನಾನು ಯಾಕೆ ಮಾತಾಡ್ಬೇಕು? ಅಲ್ಲ ನೀನ್ ಕೇಳ್ತಾ ಇದೆಯಲ್ಲ. ಸುಲ್ಗೆ ಮಾಡಿದ್ದೇನೆ ಯಾರ ಹತ್ರ ಒಂದು ನಯ ಪೈಸೆ? ನಾನು ಹೇಳಿದ್ನ ಎಲ್ಲ. ಸುಲ್ಗೆ ಮಾಡ್ತಾವ್ರ. ನೀನ್ ಪ್ರೂವ್ ಮಾಡ್ತೀಯ ನೀನು? ಯಾರು? ಅಲ್ಲ ನೀನ್ ತಿರ್ಗಾ ಡಿಲೆಕ್ಟ್ ಮಾಡಿದ್ಯಾ? ಯಾರು? ಹಂಗ ಮಾಡೋ ಸೀನೇ ಇಲ್ಲ. ಹಂಗ ಮಾಡೋ ಸೀನೇ ಇಲ್ಲ. ಏನೇ ಮಾಡೋ ಡೈರೆಕ್ಟ್. ಅರ್ಥ ಆಯ್ತಾ? ನಾವು ಪೂಜಾರಿನ ಇನ್ನೊಬ್ರ. ಅರ್ಥ ಆಯ್ತಾ? ಜನಗಳಿಗೆ ನಾವ್ ಯಾವತ್ತನ ಕೇಳಿದೀವ? ಮಾಡ್ಲಿ. ಯಾವತ್ತೋ ಮಾಡೋದಕ್ಕಲ್ಲ ಇಲ್ಲಿ. ಅರ್ಥ ಆಯ್ತಾ? ಹೌದು. ಯಾವತ್ತೋ ಮಾಡೋದಕ್ಕಲ್ಲ ಇಲ್ಲಿ. ಯೂಸ್ ಮಾಡಿದ್ಮೇಲೆ ಅದು ಕ್ಲೀನ್ ಮಾಡಬೇಕು. ಆಯ್ತು ಮಾಡಿಸ್ತೀನಿ. ಆಯ್ತು ನೀನು ಹೇಳಿದ್ಯಲ್ಲ ಹೋಗು. ಆಯ್ತು ಇವಾಗ ಮಾತಾಡಿದ್ಯಲ್ಲ. ಆಯ್ತು ಮಾಡ್ಸೋಣ. ಹೋಗಿ ಮಾತಾಡೋಣ. ಆಯ್ತಣ್ಣ. ಯಾರ್ಯಾರ ಕೈಯಾಗ ಏನೇನು ಆಗ್ತದೋ ಹಾಗೇ ಆಗ್ತದೆ. ಭಗವಂತನೊಬ್ಬನವನೇ. ಅರ್ಥ ಆಯ್ತಾ? ನಿನ್ನ ಪರ್ಸ್ನಲ್ ಯಾವತ್ತೂ ಬಂದು ನಿನ್ಗೆ ಯಾವತ್ತೂ ನಾನು ಪರ್ಸ್ನಲಾಗಿ ಯಾವತ್ತನ ಕೇಳಿದ್ದೀನ? ನೀರು ತಗೊಂಬಂದು ಹಾಕಿದ್ಯಾ ನೀನು? ಏನ್ ನೀರು ತಗೊಂಬಂದು ಹಾಕಿದ್ಯಾ? ರಂಗೋಲಿ ಯಾರ ರಂಗೋಲಿ? ವೆಂಕಟಪ್ಪನ ಮಗಳು ರತ್ನಮ್ಮನ. ನೀನ್ ಯಾಕೆ ನೀರ್ ಹತ್ಕೊಂಡ್ ರಂಗೋಲಿ ಮೇಲೆ ನೀನು? ಯಾವತ್ತು? ನಾನ್ ನೋಡಿದ್ದೀನಿ ಖುದ್ದಾಗಿ. ಆವತ್ತೇ ಬಂದು ಕೇಳ್ಬೇಕಾಗಿತ್ತು. ಕೇಳಿದ್ ಶಾರ್ಟ್ ರೋಸ್ಟ್ ನಿನ್ನ ನಾನು. ಸರಿ ಅಣ್ಣ. ಆಯ್ತಣ್ಣ ಹೋಗೋಣ. ನೀ ಮಾತಾಡಿರೋದೆಲ್ಲ ನಿನಗೆ ಇರಲಿ. ಹೋಗೋಣ. ನಾವು ಯಾವತ್ತನ ನಿನ್ನ ವಿಚಾರವಾಗಲಿ ಇನ್ನೊಬ್ರು ವಿಚಾರವಾಗಲಿ ಯಾವತ್ತೂ ಮಾತಾಡಿಲ್ಲ. ನೀನು ಇವತ್ತು ಮಾತಾಡಿದ್ದಿ ಅಂದರೆ ನಿನ್ನ ಒಳಗಡೆ ಇರೋ ವಿಷಯ ಏನು ಅಂತ ಗೊತ್ತಾಯ್ತಾ? ಅರ್ಥ ಆಯ್ತಾ? ಇರಲಿ ಬಿಡು. ಯಾರು ಮುಳ್ಳಾಕಿದ್ದೀರ? ನೀನು ಪ್ರೂವ್ ಮಾಡ್ಬೇಕು ನೀನು. ನಿನ್ಗೆ ಯಾವತ್ತಾನ ಬಂದು ಏನಪ್ಪ ಹಿಂಗೆ ಮಾಡ್ಕೊಂಡಿದ್ಯಾ, ಏನಪ್ಪ ಹಿಂಗೆ ಮಟ್ಕೊಂಡಿದ್ಯಾ? ಆಯ್ತು. ದೇವಸ್ಥಾನ ಮೀಟ್ರಿಂದ ಕರೆಂಟ್ ಯಾವತ್ತಾನ ಕೇಳಿದಿನ? ಯಾವತ್ತಾನ ಕೇಳಿದ್ದೀರಾ? ನಾನು ಮೀಟರ್ ಬಿಲ್ ಕಟ್ತಾರ. ನಾನು ಎಲ್ಲ ಫ್ರೀನ ಕಟ್ತಾರೆ. 3 ವರ್ಷದಿಂದ ಇರೋ ಅದಕ್ಕೆ ಮುಂಚೆ ನಾನು ಕಟ್ಟಿರೋದು. ನಿನ್ ಯಾವತ್ತಾನ ಕೇಳ್ದ? ನಿನ್ಗೆ ಯಾವತ್ತಾನ ಕೇಳ್ದ ಯಾಕಣ್ಣ ತಗೊಂಡಿದ್ಯಾ ಕರೆಂಟ್ ಅಂತ ಕೇಳಿದೀನ? ಅದು ಆಯ್ತು. ಇವಾಗ ಹೇಳಿದ್ಯಲ್ಲ ನಾವು ಅದೇ ಕೇಳಿದ್ರೆ ಒಳ್ಳೆ ಊರ್ ದೇವಸ್ಥಾನನೇ. ಆಯ್ತು ಇರ್ಲಿ. ಊರ್ ದೇವಸ್ಥಾನ. ನಾನು ಯಾವತ್ತೂ ನಿನಗೆ ಪ್ರಶ್ನೆ ಮಾಡಿಲ್ಲ. ನೀನ್ ಯಾಕಪ್ಪ ಇಟ್ಕೊಂಡಿದ್ಯಾ ಅಂತ ಕೇಳಿಲ್ಲ. ನೀನ್ ಯಾಕಪ್ಪ ಮಾಡ್ತಾ ಇದ್ಯಾ ಅಂತ ಕೇಳ್ಕೊಂಡಿಲ್ಲ. ಮಾಡಬಾರ್ದಾ? ಎತ್ತಾಕ್ಲಿ ಬಿಡು. ಅದಕ್ಕೆ ಎತ್ತಾಕ್ಲಿ ಅಂತಾನೆ ಮಾಡ್ತಾ ಇರೋದು.
ಹಾಕ್ತೀನಿ. ಏನ್ ಹಾಕೋದ್ ನೀನು? ತಪ್ಪಿದ್ರೆ ಏನೆಲ್ಲ ಹಾಕ್ಬಿಟ್ಟು ಮಾತಾಡಿ ಏನ್ ಮಾಡ್ತೀಯ? ಹೇಳಿದ್ದಲ್ಲ. ಹಾಕ್ಬಿಟ್ಟು ಏನ್ ಮಾಡ್ತೀಯ 4 ಜನ ತಪ್ಪಿದ್ರೆ ಉಗಿತಾರೆ ನನ್ನ, ಇಲ್ಲಾಂದ್ರೆ ಕ್ಲೀನ್ ಮಾಡಿಸ್ತಾರೆ ಬಿಡ್ರಿ. ಅರ್ಥ ಆಯ್ತಾ? ತಪ್ಪೇನು ಮಾಡಿಲ್ಲಲ್ಲ ನಾನು. ನೋಡಿ ಯಾವ ರೀತಿ ಇಲ್ಲಿ ನಾವು ಒಂದು ಒಳ್ಳೆ ವಿಚಾರ, ಒಂದು ಒಳ್ಳೆ ಕೆಲಸ ಆಗಲಿ ಅಂತ ಬಂದರೆ ಯಾವ ರೀತಿ ನಮಗೆ ಮಾತಾಡ್ತಾರೆ. ಈ ದೇವಸ್ಥಾನದ ಆವರಣದಲ್ಲಿ ಎಲ್ಲ ಯೂಸ್ ಮಾಡಿಕೊಂಡು ಎಲ್ಲಿಂದ ಅಲ್ಲೇ ಕಸ ಕಚಡ ಇನ್ನೊಂದು ಮತ್ತೊಂದೆಲ್ಲ ಬಿಸಾಕಿ ಹೋಗ್ತಾರೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋದರೆ ನಮ್ಮ ಮೇಲೆ ದುಂಡಾವರ್ತನೆ ಮಾಡ್ತಾರೆ, ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ನಮಗೆ ನಿಂದನೆ ಮಾಡ್ತಾರೆ. ನೋಡಿ ಇದು ಎಷ್ಟು ಮಾತ್ರ ಸರಿ. ಗ್ರಾಮದವರೆಲ್ಲ ಇದ್ರ ಬಗ್ಗೆ ಒಂದು ಕೂಲಂಕುಷವಾದಂಥ ಒಂದು ಮೀಟಿಂಗ್ ಸೇರಿ ನೋಡಿ ದೇವಸ್ಥಾನ ಜಾಗವನ್ನು, ದೇವಸ್ಥಾನದ ಆವರಣವನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ಇಲ್ಲಿ ಕಚಡ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ತಗೊಬಂದು ಬಿಸಾಕಿ ಇಲ್ಲಿ ಕೇಳಕ್ಕೆ ಹೋದರೆ ಗುಂಡಾಯಿಸಮ್ ಮಾಡ್ತಾರೆ ನಮ್ಮ ಮೇಲೆ. ಇದೆಷ್ಟು ಮಾತ್ರ ಸರಿ. ಅರ್ಥ ಆಯ್ತಾ? ಇದು ಮುಂದಿನ ದಿವಸಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಆಗಬೇಕು. ದೇವಸ್ಥಾನದ ಕರೆಂಟನ್ನು ಯೂಸ್ ಮಾಡ್ಕೊತಾರೆ, ದೇವಸ್ಥಾನದ ಜಾಗ ಯೂಸ್ ಮಾಡ್ಕೊತಾರೆ, ದೇವಸ್ಥಾನದ ನೀರನ್ನು ಸಾರ್ವಜನಿಕರ ಹೆಸರಲ್ಲಿ ಯೂಸ್ ಮಾಡಿಕೊಂಡು ನಮ್ಮ ಮೇಲೆ ಗುಂಡಾಯಿಸಮ್ ಮಾಡ್ತಾ ಇರ್ತಕ್ಕಂಥದ್ದು ನೀವೇ ಕೇಳಿದ್ದೀರಾ. ಇದು ಎಷ್ಟು ಮಾತ್ರ ಸರಿ. ಊರವರೆಲ್ಲ ಸೇರಿ ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಬೇಕು. ಅದು ಯಾವ ಮಟ್ಟಕ್ಕನಾಗಲಿ, MLA ಅವ್ರ ಮಟ್ಟಕ್ಕಾಗಲಿ ಅಥವಾ ಇನ್ನೊಂದು ಮಟ್ಟಕ್ಕಾಗಲಿ ಅಥವಾ ಯಾವುದೇ ಮಟ್ಟಕ್ಕಾಗಲಿ ಇದು ಪಬ್ಲಿಕ್ ಪ್ಲೇಸ್ ಅಂದಮೇಲೆ ಎಲ್ರಿಗೂ ಸೇರಿದ್ದು. ಹೆಂಗೆ ಅವ್ರು ತಗೊಬಂದು ಅವರೊಬ್ಬರೇ ಹೆಂಗೆ ಯೂಸ್ ಮಾಡ್ಕೊತಾರೆ? ಇಲ್ಲಿ ಯಾರ್ದು ಈ ಕೀ ಯಾರ ಹತ್ರ ಐತೆ? ಸಮುದಾಯ ಭವನ ಕೀ ಯಾರ ಹತ್ರ ಐತೆ? ಇದು ಯಾಕೆ ಇಷ್ಟು ದಿವಸದಿಂದ ಉದ್ಘಾಟನೆ ಆಗಿದೆ? ಇಲ್ಲಿ ನಾವು ಕೇಳಿದ್ರೆ ಇಲ್ಲಿ ನಮ್ಮ ಮೇಲೆ ಈ ಥರ ಗುಂಡಾಯಿಸಮ್ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ. ನೀವೇ ನೋಡಿ, ನೀವೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ರಿ. ಸಾರ್ವಜನಿಕರೇ, ದಿನ್ನೂರಿನ ಎಲ್ಲ ಸಾರ್ವಜನಿಕರಿಗೂ ನಾನು ಮನವಿ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ನಮ್ಮ ಬಗ್ಗೆ ದೇವಸ್ಥಾನದ ಒಂದು ಕಾರ್ಯಕ್ಕೆ ನಾವು ಬಂದು ಅನುಕೂಲ ಆಗಬೇಕು. ನಮ್ಮ ಸ್ವಂತಕ್ಕೆ ಏನಾದರೂ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಾ ಹೇಳ್ರಿ. ನಮ್ಮ ಸ್ವಂತಕ್ಕೆ ಏನೇ ಆಗಿರಲಿ, ಒಂದು ಪರ್ಕೆ ಕಡ್ಡಿ ಇಲ್ಲಿ ಏನಾದರೂ ಯೂಸ್ ಮಾಡ್ಕೊಂಡಿದ್ರೆ ತಾವೆಲ್ಲ ಬಂದಿದ್ದೀರಾ, ದೇವಸ್ಥಾನ ಜಾಗವನ್ನು ನೋಡಿದ್ದೀರಾ, ಎಲ್ಲ ಮಾಡಿದ್ದೀರಾ, ಮಟ್ಟಿದ್ದೀರಾ. ಆದರೆ ನೋಡಿ ದೇವಸ್ಥಾನದ ಜಾಗದಲ್ಲಿ ಕರೆಂಟ್ ಯೂಸ್ ಮಾಡ್ಕೊತಾರೆ, ನೀರು ಯೂಸ್ ಮಾಡ್ಕೊತಾರೆ, ನಮಗೆ ಈ ಥರ ಗುಂಡಾಯಿಸಮ್ ಮಾಡ್ತಾರೆ. ನೋಡಿ ಇದೆಷ್ಟು ಮಾತ್ರ ಸರಿ, ನೀವೇ ಹೇಳಿ.